ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಮತ್ತು ಭೂಮಿ ನೀಡುತ್ತಿರುವ ರೈತರೊಂದಿಗೆ ಶಾಸಕ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಇಂದು ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕೈಗಾರಿಕೆಗಳ ಸ್ಥಾಪನೆಗೆ ಕಸಬಾ ಹೋಬಳಿಯ ಕೊಂಡರೆಡ್ಡಿಪಲ್ಲಿ ಮತ್ತು ಹೊಸಹೊಡ್ಯ ಗ್ರಾಮಗಳಲ್ಲಿ 624 ಎಕರೆ ಕೆಐಎಡಿಬಿ ಸ್ವಾಧೀನಪಡಿಸಿಕೊಂಡಿದ್ದು, 428 ಎಕರೆ ಸರ್ಕಾರಿ ಹಾಗೂ 196 ಎಕರೆ ರೈತರ ಜಮೀನು ಇದೆ. ಇದರಲ್ಲಿ ರೈತರು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಲು ಕೆಲ ದಾಖಲೆಗಳ ಗೊಂದಲ ನಿವಾರಿಸಲು ಸಭೆ ಕರೆಯಲಾಗಿದೆ ಎಂದರು. ಸಭೆ ಸೇರಿರೋದು ಕೆಐಎಡಿಬಿ ಜಮೀನು ಆಗಿದೆ. ಆ ಜಮೀನು ಪರಿಹಾರ ಕೊಡಿಸೋಕ್ಕೆ ಕೆಲವು ದಾಖಲೆಗಳ ಬಗ್ಗೆ ರೈತರಿಗೆ ಸಂಶಯ ಇತ್ತು. ಆ ಸಂಶಯ ನಿವಾರಣೆ ಮಾಡೋಕ್ಕೆ ನಾವೆಲ್ಲ ಸಭೆ ಸೇರಿದ್ದೀವಿ. ಈಗ ಟೋಟ್ಲು 85 ಜನ ರೈತರು ಮಾತ್ರ ಅಕ್ವಿಜೇಷನ್ ತಗೊಳ್ತಾ ಇರೋದು. ಅದರಲ್ಲಿ 613 ಎಕರೆ ಇದೆ. ಅದರಲ್ಲಿ 424 ಎಕರೆ ಸರ್ಕಾರದ್ದು, 196 ಎಕರೆ ಮಾತ್ರ ರೈತರದ್ದು ಈಗ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಎಲ್ಲ ರೈತರು ನಾನು 2-3 ಸಲ ಮೀಟಿಂಗ್ ಮಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ಪರಿಹಾರ ಕೂಡ ಚೆನ್ನಾಗಿ ಸರ್ಕಾರ ಕೊಡ್ತಾ ಇದೆ. ಅದನ್ನು ನನಗೆ ಸಮಸ್ಯೆ ಇಲ್ಲ ಅಂತ ಮಾಡಿದ್ರೆ ಆದಷ್ಟು ಬೇಗ ರೈತರು ಕೊಟ್ಟರೆ ಆದಷ್ಟು ಬೇಗ ನಮಗೆ ಈಗಿರೋದು ಮೊನ್ನೆ ದೇವನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟು ರೈತರು ಜಮೀನು ಕೊಡ್ದಿರ ವಾಪಸ್ ಹೋಗಿದೆ. ಅದನ್ನು ನಾನು ನಮ್ಮ ಬಾಗೇಪಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಅಕಸ್ಮಾತ್ ಅವರು ಚಂದ್ರಬಾಬು ನಾಯ್ಡು ಲೇಪಾಕ್ಷಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೇಪಾಕ್ಷಿ ತಗೋಬೋದು, ನಮ್ಮ ಬಾಗೇಪಲ್ಲಿ ತಗೊಳ್ಳಿ ಅಂತ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇಗ ಮುಗಿದೋದ್ರೆ 1000 ಎಕರೆ ಅವ್ರಿಗೆ ಬೇಕಾಗಿರೋದು 1000 ಎಕರೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಬೇಗ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಎಲ್ಲಿ ಪ್ಲೇಸ್ ಅನ್ನೋದು ಪ್ಲೇಸ್ ನಿಗದಿ ಎಲ್ಲಿ ಮಾಡಿ ಕೈಗಾರಿಕಾ ಪ್ರದೇಶ ಮಾಡೋದಕ್ಕೆ ಎಲ್ಲಿ ಪ್ಲೇಸನ್ನು ನಿಗದಿ ಮಾಡ್ತಾ ಇದ್ದೀವಿ ಸರ್? ಕೈಗಾರಿಕಾ ಪ್ರದೇಶ ಮಾಡೋಕ್ಕೆ ಈ ಸರ್ವೆ ನಂಬರ್ಸ್ ಇದೆ. ಕೊಂಡರೆಡ್ಡಿಪಲ್ಲಿ ಹೊಸಹೊಡ್ಯ ಸರ್ವೆ ನಂಬರ್, ಅದು ಮೇನ್ ರೋಡ್ ಇದೆಯಲ್ಲ, ಈಗ ಕಾಶಾಪುರಕ್ಕೆ ಹೋಗ್ತೀವಲ್ಲ ಆ ಕಡೆ ರೈಟ್ ಟು ಲೆಫ್ಟ್ ಇದೆ. ದೆನ್ ಟೋಲ್ ಪ್ಲಾಜಾ ಇದೆ. ಟೋಲ್ ಪ್ಲಾಜಾ ಹಿಂಭಾಗಕ್ಕಾಗಿದೆ. ಸಭೆಗಳನ್ನ ರೈತರನ್ನ ಕರೆದು ಪ್ರತಿಯೊಬ್ಬರ ಜೊತೆ ಕೂಡ, ಯಾಕಂದ್ರೆ ಇದು ಶಾಸಕರು ಖುದ್ದಾಗಿ ರೈತರ ಜೊತೆ 4 ಸಭೆಗಳನ್ನು ಮಾಡಿದ್ರು. ಅರ್ಥಶಾಸ್ತ್ರಗಳ ಮೀಟಿಂಗು 4 ರೈತರ ಜೊತೆ వచ్చి ಇತರ ಏನ್ ರೇಟ್ పోతాడాయి ಅವన్నీ ಕೂಡ ರೈತರಿಗೆ ಅಡಿಗೆ ರೈತರ ಜೊತೆ ಕೇಳಿದಾಗ ಒಬ್ಬೊಬ್ಬರು ಬೆಲೆ ಹೇಳ್ತಾರೆ. ಬಟ್ ಸಾಹೇಬರು ಅದೆಲ್ಲ ಆಗೋದು ಬೇಡ, ನಿಮಗೆ ಒಳ್ಳೆ ಪರಿಹಾರ ಕೊಡಿಸ್ತೀನಿ. ಈ ಭಾಗದಲ್ಲಿ ರೈತರಿಗೆ ಇವತ್ತು ಸರ್ಕಾರ ನಿಗದಿಪಡಿಸಿರುವ ದರವನ್ನು ನಾವು ನೋಡಿದಾಗ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರೋದಕ್ಕಿಂತ ಡಬಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಬ್ಬೊಬ್ಬರು ಒಂದೊಂಥರ ಎಕ್ಸ್ಪೆಕ್ಟ್ ಮಾಡಿದ್ರು. ಆ ಭಾಗದಲ್ಲಿ ಯಾವ ರೀತಿ ರೈತರು ಜಮೀನುಗಳನ್ನು ಮಾರಾಟ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಶಾಸಕರು ವಿಶೇಷವಾಗಿ ನಮ್ಮ ಭಾಗದ ಜನರಿಗೆ ಒಳ್ಳೆ ದರ ಸಿಗಬೇಕು, ಒಳ್ಳೆ ರೇಟ್ ಬರಬೇಕು ಅನ್ನೋ ಉದ್ದೇಶದಿಂದ ಸುಮಾರು ದಿನದಿಂದ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳ ಹತ್ರ ವಿಶೇಷವಾಗಿ ಈ ಭಾಗದ ರೈತರಿಗೆ ಒಳ್ಳೆ ಬೆಲೆ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಬೆಲೆ ಕೊಡುವ 1,70,00,000 ಇವತ್ತು ನಿಗದಿಪಡಿಸಿದ್ದಾರೆ. ಅಂದರೆ ಅದನ್ನು ಕೂಡ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ರೈತರು ಆದಷ್ಟು ಬೇಗ ಸಹಕಾರ ನೀಡಬೇಕು. ಇದರಿಂದಾಗಿ ಕೈಗಾರಿಕೆಗಳ ಸ್ಥಾಪನೆ ಬೇಗ ನಡೆದು ಈ ಭಾಗದ ಜನರ ಕನಸು ನನಸಾಗುತ್ತದೆ. ಇಲ್ಲವಾದರೆ ಈ ಕೈಗಾರಿಕೆಗಳು ನೆರೆಯ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರ ಲೇಪಾಕ್ಷಿ ಬಳಿ ಜಮೀನು ನೀಡುವುದಾಗಿ ಹೇಳಿದ್ದಾರೆ. ಅಲ್ಲಿಗೆ ಪ್ರಾಜೆಕ್ಟ್ ಸ್ಥಳಾಂತರವಾಗಬಹುದು ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ಬಲವರ್ಧನೆಯೊಂದಿಗೆ ಸಾವಿರಾರು ಮಂದಿ ನಿರುದ್ಯೋಗಿ ಗ್ರಾಮೀಣ ಯುವಜನರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಿಯಾಯೋಜನೆ ತಯಾರಿಕೆ ವೇಗ ನೀಡಿ ತ್ವರಿತ ಗತಿಯಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಿದೆ ಎಂದು ಶಾಸಕರು ಹೇಳಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.